ನಮಸ್ಕಾರ ಪ್ರಿಯ ವೀಕ್ಷಕರೇ, ನವೀನ್ ರಾಜ್ ಹಂಚಿಯಾ ಚಾನಲ್ ತಮ್ಮನ್ನು ಸ್ವಾಗತಿಸುತ್ತದೆ. ನಮ್ಮ ವಾತಾವರಣದಲ್ಲಿ ನೋಡಿದಾಗ ಹಲವಾರು ಗಿಡಗಳನ್ನು ನೋಡಬಹುದು. ಅದೇ ತೆರನಾಗಿ ಈ ವಾತಾವರಣದಲ್ಲಿ ಅಡಿಕೆ ಗಿಡ ಉಂಟು. ಈ ಅಡಿಕೆ ಗಿಡದಲ್ಲಿ ಅಡಿಕೆ ಕೊನೆ ಆಗಿದೆ. ಈ ಅಡಿಕೆ ಕೊನೆಯನ್ನು ಹೇಗೆ ತೆಗೆಯಬಹುದು ಅಂತ ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಪ್ರಭಾಕರ್ ಅಂತ. ಪ್ರಭಾಕರ್ ಅಣ್ಣ, ನಮ್ಗೆ ಹೇಳಿ ಈ ಅಡಿಕೆ ಕೊನೆ ಹೇಗೆ ತೆಗಿತೀರಾ ಅಂತ ಹೇಳಿ, ಆಮೇಲೆ ಈ ಇನ್ಸ್ಟ್ರೂಮೆಂಟ್ ಏನ್ ಹೇಳ್ತೀರಾ? ಇದಕ್ಕೆ ಜೋಟಿ ಕೊಕ್ಕೆ ಅಂತ ಕರೀತಾರೆ ನಮ್ಮ ಈ ಕಡೆ ಹಳ್ಳಿ ಭಾಷೆಯಲ್ಲಿ. ಇದನ್ನು ತೆಗೆದು ಅಂತ ಹೇಳಿದ್ರೆ ಇದಕ್ಕೆ ಹೀಗೆ ಕ್ಲಿಪ್ಗಳಿರುತ್ತೆ. ಎಷ್ಟು ಉದ್ದ ಬೇಕು ಅಂದ್ರೆ 80 ಫುಟ್ ತನಕ ಬರುತ್ತೆ. ಇದು ಒಂದು 50 ಫುಟ್ ಬರ್ತದೆ, 60 ಫುಟ್ ಬರ್ತದೆ. ಅದು ಯಾವ್ದು ಉದ್ದ ಮರಕ್ಕೆ ಎಷ್ಟು 20 ಫುಟ್ 10 ಫುಟಿಗೆ ಒಂದೊಂದು ಲೆಂತ್ ಇರುತ್ತೆ. ಇದು ಮೇಲೆ ಮಾಡ್ಕೊಂತ ಹೋಗ್ಬೋದು. ಸಣ್ಣ ಕೊನೆಗೆ ಕೆಳಗೆ ಮಾಡ್ಬೇಕಾಗುತ್ತೆ. ಈಗ ನೋಡಿ, ನಿಮ್ನ ಕೊಯ್ದು ತೋರಿಸ್ತೀನಿ ಒಂದು ಕೊನೆ ಹೇಗಿದೆ ಅಂತ. ವೀಕ್ಷಕರೇ ನೋಡ್ಬೋದು ನೀವು, ಆಕ್ಚುಲಿ ಇದು ಗಿಡದಲ್ಲೇ ಇತ್ತು. ಇದನ್ನ ಹೇಗೆ ಕಟ್ ಮಾಡಿರೋದ ನೀವೇ ವೀಕ್ಷಿಸಿದ್ರಿ. ಇದು ಕಟ್ ಮಾಡ್ತಿರಲ್ಲ, ಕಟ್ ಮಾಡಿದ ತಕ್ಷಣ ಯಾವ ವಿಧಾನಗಳಿವೆ? ಈ ಅಡಿಕೆ ತೋಟದಿಂದ, ಅಡಿಕೆ ಗಿಡದಿಂದ ಅಂಗಡಿಯವರೆಗೆ ಒಯ್ಬೇಕಂತಂದ್ರೆ ಯಾವ ಯಾವ ವಿಧಾನಗಳಿವೆ ಅದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರೆ, ಅದ್ರ ಬಗ್ಗೆ ಮಾಹಿತಿ ಹೇಳಿಕೊಟ್ರೆ ಒಳ್ಳೇದಾಗ್ತದೆ. ತಿಳಿಸ್ತಾ ಇದ್ದೆ ನೋಡಿ. ಇದೀಗ ಹಸಿ ಅಡಿಕೆ, ಕೆಲವೊಂದು ಕಡೆ ಹಸಿ ಅಡಿಕೆಯನ್ನ ನಮ್ಮ ಕಡೆ ಎಲೆ ಅಡಿಕೆ ತಿನ್ನೋರು ಉಪಯೋಗಿಸ್ತಾರೆ. ಅದು ಬಹಳ ಕಡಿಮೆ ಹೋಗುತ್ತೆ. ಇದ್ರ ಬದಲಿಗೆ ಚಾಲಿ ಅಂತ ಮಾಡ್ತೀವಿ ನಾವು. ಚಾಲಿ ಅಂದ್ರೆ ಒಣ ಅಡಿಕೆ. ಈ ಹಸಿ ಅಡಿಕೆಯನ್ನು ಕನಿಷ್ಠ ಅಂದ್ರೆ 15 ದಿವಸ ಬಿಸಿಲಲ್ಲಿ ಒಣಸ್ಬೇಕು. ಇದೇ ಅಡಿಕೆ. ಇದನ್ನು ಒಣಸ್ಬಿಟ್ಟು ಅದನ್ನು ಸುಲಿತಾರೆ. ಸುಲಿದು ಅದರಲ್ಲಿ 3 ಟೈಪ್ ಮಾಡ್ತಾರೆ. ಇಲ್ಲ 4 ಟೈಪ್ ಮಾಡೋರು ಇದ್ದಾರೆ, 5 ಟೈಪ್ ಮಾಡೋರು ಇದ್ದಾರೆ. ಅದರಲ್ಲಿ ಗಟ್ಟಿ ಚಾಲಿ ಒಂದೊಂದು ಬರುತ್ತೆ. ಅದನ್ನು ಸುಲಿದಾದ ನಂತರ ಅದನ್ನೆಲ್ಲ ಮೆಟ್ಟಿ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಅದಕ್ಕೆ ಕೆಲವರು ಮಷಿನ್ಗೆ ಹಾಕ್ತಾರೆ ಕ್ಲೀನ್ ಆಗಿ. ಅದರ ನಂತರ ಅದನ್ನು ಒಣಸ್ತಾರೆ. ಮತ್ತೆ ಒಣಸಿ ಚೀಲ ತುಂಬಿ ಮಾರ್ಕೆಟಿಂಗ್ ಮಾಡ್ತಾರೆ. ಅದರಲ್ಲಿ 3 ಟೈಪ್ ಬರುತ್ತೆ. ಒಂದು ಕೆರೆ ಅಡಿಕೆ ಅಂತ ಬರ್ತದೆ. ಕೆರೆ ಅಡಿಕೆ ಹೇಗೆ ಗೊತ್ತಾಗ್ತದೆ ನಮಗೆ? ಕೆರೆ ಅಡಿಕೆ ಅಂತ ಹೇಳಿದ್ರೆ ಚಾಲಿ ಮಾಡುವಾಗ ಅವ್ರಿಗೆ ಗೊತ್ತಾಗ್ತದೆ. ಈ ರೈತರಿಗೆಲ್ಲ ಸಾಮಾನ್ಯ ಗೊತ್ತಾಗ್ತದೆ. ಅದು ಕೆರೆ ಇದ್ದದನ್ನು ಬೇರೆ ಮಾಡ್ತೇವೆ, ಒಣ ಚಾಲಿಯನ್ನು ಬೇರೆ ಮಾಡ್ತೇವೆ. ಮತ್ತೆ ಹಾಳು ಅಡಿಕೆ ಅಂತೇಳಿ ಮತ್ತೊಂದು ಜಿಬ್ಬು ಅಂತಾರೆ ಅದಕ್ಕೆ, ಅದನ್ನು ಬೇರೆ ಮಾಡ್ತಾರೆ. ಕೋಕ ಅಂತ ಕರೀತಾರೆ. ಆ ತರ ಮಾಡ್ತಾರೆ. ಇನ್ನೊಂದು ಅಡಿಕೆ ಮಾಡ್ತಾರೆ. ಇದಕ್ಕಿಂತ ಹಣ್ಣಾಗುವ ಮೊದಲೇ ಹಸಿ ಅಡಿಕೆ ಅಂತ ಕೊಯ್ತಾರೆ. ಅದನ್ನು ಕೆಂಪು ಅಡಿಕೆ ಅಂತಾರೆ. ಅದು ಬೇಯಿಸಿ ಅದನ್ನ 8 ದಿವಸ 7 ದಿವಸ ಬಿಸಿಲಿಗೆ ಉಳಿಸ್ತಾರೆ. ಹಾಗೆ ಮಾಡ್ತಾರೆ. ಅಲ್ಲ, ನಿಮ್ ಬದಿಗೆಲ್ಲ ನೀವು ಹಸಿ ಅಡಿಕೆ ತಿಂತೀರಲ್ಲ, ಈ ನಮ್ಮ ಬದಿಗೆ ಹುಬ್ಳಿ, ಧಾರವಾಡ, ಬೆಂಗಳೂರು ಈ ಸೈಡ್ ಬಂದಾಗ ನಾವು ಒಣಗಿದ ಅಡಿಕೆಯನ್ನು ತಿಂತೀವಿ ನಾವು. ಅದಕ್ಕೆ ಇದಕ್ಕೂ ಏನಾದ್ರೂ ವ್ಯತ್ಯಾಸ ಇರ್ತದೆ? ಇದಕ್ಕೆ ವ್ಯತ್ಯಾಸ ಅಂದ್ರೆ ಆ ಕಡೆ ಎಲ್ಲ ಹಸಿ ಅಡಿಕೆಯನ್ನು ಸುಲಿದಿ ಕೆರ್ದಿ ಮಾಡುವಂತ ಅಭ್ಯಾಸಗಳು ಕಡಿಮೆ ಅಲ್ಲಿ ಅವರಿಗೆ. ಒಂದನೇದಾಗಿ. ಎರಡನೇದಾಗಿ ಇಲ್ಲಿಂದ ಒಯ್ಲಿಕ್ಕೆ ಅದು ನೀರೆಲ್ಲ ಬಿಡ್ತದೆ. ಹಸಿ ಅಡಿಕೆ ಚೀಲದಲ್ಲಿ ಹಾಕೊಂಡು ಹೋಗುವಾಗ ವಾಸನೆ ಬರ್ತದೆ, ನೀರು ಬಿಟ್ಟು. ಅದೆಲ್ಲ ಕಾರಣದಿಂದ ಒಣ ಅಡಿಕೆಯನ್ನ ಆ ಕಡೆ ಸಿಟಿಯವರೆಲ್ಲ ಒಣ ಅಡಿಕೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಎಲೆ ಅಡಿಕೆ ಹಾಗಾದ್ರೆ ಈ ಗಿಡವನ್ನು ಬೆಳೆಸ್ಬೇಕಂತಂದ್ರೆ ಏನ್ ಪದ್ಧತಿ ಏನಾದ್ರೂ ಇದೆನಾ? ಗಿಡ ಬೆಳೆಸ್ಬೇಕು ಅಂದ್ರೆ ಅದರಲ್ಲಿ ಬಹಳ ಪರಿಶ್ರಮ ಇರ್ತದೆ. ಈಗ ನೋಡಿ, ಉದಾಹರಣೆಗೆ ಸಣ್ಣ ಚಿಕ್ಕ ಗಿಡಗಳು ಕಾಣ್ತಾವಲ್ಲ ನಿಮ್ಗೆ, ಯಾವುದು ಆ ಕಡೆ ಸಸಿ ಮಾಡಿದ್ದಾರೆ ಮುಂದ್ಗಡೆ ಮುಂದ್ಗಡೆ ಇವೆಲ್ಲ ಅಗೆ ಅಂತೀರಂಗಲ್ಲ ನೀವು? ಸಸಿ ಮಾಡೋದು. ಸಸಿ ಮಾಡಿ ಅದನ್ನು ದೊಡ್ಡ ಮಾಡಿ ಅದಕ್ಕೆ ಸಾಮಾನ್ಯವಾಗಿ ಒಂದು 3 ವರ್ಷ 2 ವರ್ಷ ನೆಡುವವರು ಇದ್ದಾರೆ, 3 ವರ್ಷ ನೆಡುವವರು ಇದ್ದಾರೆ. ಅದನ್ನು ಕನಿಷ್ಠ ಅಂದ್ರೆ 3 ಫುಟ್ ಆಗಲ್ಲ 3 ಫುಟ್ ಅಂತ ಮಾಡಿ ಈ ತರ ನೋಡಿ. ಈಗ ಎಷ್ಟು ದೂರದಲ್ಲಿ ನೆಡ್ತಾರೆ, ಈ ತರ ದೂರದಲ್ಲಿ ಒಂದೊಂದು ಪುಳಿ ಮಾಡಿ ನೆಡ್ಕೊಂಡು ಇವುಗಳನ್ನೆಲ್ಲ ಹಾಗೆ ಅನ್ಬೋದು. ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅವಶ್ಯವಾಗಿರ್ತದೆ. ಇದು ಕನಿಷ್ಠ ಅಂತ ಹೇಳಿದ್ರು ಒಂದು 8 ತಿಂಗಳ ನೀರು ಹಾಕಬೇಕು. ಅಂದ್ರೆ ಮಳೆ ಬೀಳುವ ತನಕ ನೀರು ಕೊಡ್ತಾನೆ ಇರಬೇಕು. ಮಳೆ ಸ್ಟಾರ್ಟ್ ಆಗೋದ್ರಿಂದ ಮಳೆ ಮತ್ತೆ ಬಂದ ನಂತರ ಸ್ಟಾರ್ಟ್ ಮಾಡ್ತೇವೆ ನಾವು ನೀರು ಚಾಲು ಮಾಡಿ. ಜೆಟ್ ಎಲ್ಲ ಪಾಯಿಂಟ್ ಉಂಟು ನೋಡಿ, ಇಲ್ಲೆಲ್ಲ ಪಾಯಿಂಟ್ ಹಾಕಿದ್ದಾರೆ. ಆ ಥರ ಪಾಯಿಂಟ್ ಅಲ್ಲಿ ಜೆಟ್ ಹಾಕಿ ನೀರನ್ನು ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಪೈಪ್ ಲೈನ್ ಕೊಡ್ತಾರೆ. ಅದು ಕನಿಷ್ಠ ಅಂತ ಹೇಳಿದ್ರೆ ಒಂದು 7 ವರ್ಷ ಬೇಕು ಒಂದು ಗಿಡಕ್ಕೆ ಫಲ ಬರಬೇಕು. 7 ವರ್ಷ ತನಕ ಇದೇ ರೀತಿ ಗೊಬ್ಬರ ಇದನ್ನೆಲ್ಲ ಹಾಕಿ ರೆಡಿ ಮಾಡ್ತಾರೆ. ಅಂದ್ರೆ ಅಣ್ಣ, ಇದು ನಾವು ಒಂದ್ಸಲ 7 ವರ್ಷದವರೆಗೆ ಬೆಳೆಸಿದ್ರೆ 7 ವರ್ಷದ ಮೇಲೆ ನಾವು ಫಲ ಪಡ್ಕೋಬಹುದಾ? 7 ವರ್ಷದ ನಂತರ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಕಡೆ ಉತ್ತಮವಾದ ಮಣ್ಣು, ಉತ್ತಮವಾದ ಗೊಬ್ಬರ, ಅದಕ್ಕೆ ಸರಿಯಾದ ನೀರಿದ್ರೆ 5 ವರ್ಷ ಬರೋದು ಉಂಟು. 5 ವರ್ಷಕ್ಕೂ ಬರ್ತದೆ. ಇದಕ್ಕೆ ನೀರು ಮಾತ್ರ ಬಹಳ ಮುಖ್ಯ ಅಲ್ಲ? ನೀರು, ಪ್ರತಿ ದಿವಸ ನೀರು ಗೊಬ್ಬರ. ಕೆಲವೊಂದ್ಸಲ ರೈತರು ಹೇಳ್ತಾರೆ, ಈ ಸಲ ನಮ್ಗೆ ಬೆಳೆ ಸರಿಯಾಗಿ ಬಂದಿಲ್ಲ, ಬೆಳೆ ಸರಿಯಾಗಿ ಮಳೆ ಅತಿಯಾಗಿ ಬಿದ್ದು ಹೊಳೆ ಜಾಸ್ತಿ ಆಗ್ತದೆ. ಹೊಳೆಯನ್ನು ಬಹಳ ಮಳೆ ಬಿದ್ದು ಹೊಳೆ ಬರ್ತದೆ. ಅದಕ್ಕೆ ಮದ್ದು ಹೊಡಿತಾರೆ. ಮತ್ತೆ ತುತ್ತು ಮೈಲು ಮದ್ದು ಅಂತ ಹೇಳಿದ್ರೆ, ತುತ್ತು ಮೈಲು ಅಂತೇಳಿ ಅದನ್ನ 2 ಸಲ 3 ಸಲ ಒಂದು ಮಳೆಗಾಲದಲ್ಲಿ ಹೊಡಿಲೇಬೇಕು. ಅದು ಮಳೆ ಬೀಳದಿದ್ದ ಟೈಮ್ ನೋಡಿ ಹೊಡಿಬೇಕು. ಮಳೆ ಬಿತ್ತು ಅಂದ್ರೆ ಹೊಡೆದ ಮದ್ದನ್ನು ಹಿಡ್ಕೊಳ್ಳೋದಿಲ್ಲ. ಈಗ ನೋಡಿ, ಇದು
ಕಾಣ್ತದಲ್ಲ ಇದೆಲ್ಲ ಮದ್ದು ಹೊಡೆದಿರೋದು. ಈ ಹಳದಿ ಕಲರ್ ಕಾಣ್ತದೆ ನಿಮಗೆ, ಗ್ರೀನ್ ಕಲರ್, ಇದೆಲ್ಲ ಮದ್ದು. ಇದು ವೀಕ್ಷಕರೇ ನೋಡಿ, ಈ ಅಡಿಕೆಗೆ ಇದು ಮದ್ದು ಹೊಡೆದಿದೆಯೋ ಅಥವಾ ಇಲ್ವೋ ತಿಳ್ಕೊಳ್ಳಿಕ್ಕೆ ವೀಕ್ಷಿಸ್ಬೇಕಂತಂದ್ರೆ ಇಲ್ಲಿ ನೋಡುತ್ತಿರುವಂತ ಬಣ್ಣ, ಇಲ್ಲಿ ನಿಮ್ಗೆ ಗ್ರೀನ್ ಕಲರ್ ಬಣ್ಣ ಕಾಣ್ತಾ ಇದೆಯಲ್ಲ, ಇದು ಯಾವ್ದಕ್ಕೆ ಕಾಣ್ತಾ ಇದೆ ಅಂತಂದ್ರೆ ಇದಕ್ಕೆ ಮದ್ದನ್ನು ಹೊಡೆದಿದ್ದಾರೆ. ಯಾವುದೇ ಕ್ರಿಮಿಕೀಟಗಳು ಅಟ್ಯಾಕ್ ಆಗ್ಬಾರ್ದಂತ ಕಾರಣ ಇರ್ತದೆ, ಅದಕ್ಕೆ ಮದ್ದು ಹೊಡಿದು ಕಾರಣ. ಪ್ರಭಾಕರಣ್ಣ ಅವರೇ, ಇಲ್ಲಿಯವರೆಗೆ ಅಡಿಕೆ ಗಿಡದ ಬಗ್ಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ ನವೀನ್ ರಾಜ್ ಅಟ್ ಸೈನ್ಸಿಯಾ ಚಾನಲ್ ವತಿಯಿಂದ ತಮಗೆ ಧನ್ಯವಾದ. ನಮಸ್ಕಾರ. ನಮ್ಮ ಕೃಷಿಯಿಂದ ತಮಗೆ ಅನಂತ ಧನ್ಯವಾದ. ಮತ್ತೆ ಪದೇ ಪದೇ ಈಗ ಬರ್ತಾ ಉಳಿರಿ, ಚಾನಲ್ನವರಿಗೆ ಭೇಟಿ ಮಾಡಿ ರೈತರ ಕಷ್ಟಗಳನ್ನು ಸರ್ಕಾರಕ್ಕೆ ತಿಳಿಸುವ ರೀತಿಯಲ್ಲಿ ನೀವು ಪ್ರೋತ್ಸಾಹ ಮಾಡಿ ರೈತರಿಗೆ. ಇಷ್ಟ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕುಮಟಾ ತಾಲೂಕು ಕೋನಹಳ್ಳಿ, ಗುಬ್ಬಿ ಮನೆ, ಪ್ರಭಾಕರ್ T9. ಖಂಡಿತ ನಾವು ನವೀನ್ ರಾಜ್ ಅಟ್ ಸೈನ್ಸಿಯಾ ಚಾನಲ್ ಯಾವಾಗಲೂ ರೈತರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಹೆಜ್ಜೆ ಮುಂದೆ ಇಟ್ಟಿರುತ್ತೇವೆ. ಧನ್ಯವಾದಗಳು.